ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗು. ಸಾಯಂಕಾಲ 6 ಗಂಟೆ ಆಗಿದೆ. ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಇದು ಫ್ಲಿಕ್ಸ್ ಅವ್ರದ್ದು ಸೀರಮ್ ಮತ್ತು ಮಾಯ್ಶ್ಚರೈಸರು ತುಂಬ ಚೆನ್ನಾಗಿದೆ. ಆಯಿಲ್ ಸ್ಕಿನ್ ಇರೋರಿಗೆ ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಪಿಂಪಲ್ಸ್ ಕೂಡ ಕಂಟ್ರೋಲ್ ಮಾಡುತ್ತೆ. ತುಂಬ ಚೆನ್ನಾಗಿದೆ. 7 ಡೇಸಲ್ಲಿ ಕೂಡ ರಿಸಲ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಹೊರಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಗಪ್ಪ ಅಂತಂದರೆ ನಮ್ಮ ಮನೆ ಪಕ್ಕ ಒಂದು ಫಿಶ್ ಅಂಗಡಿ ಇದೆ, ಅಲ್ಲಿಗೆ ಫಿಶ್ ತರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನ್ನ ಮಗಳಿಗೆ ಫಿಶ್ ಅಂದರೆ ತುಂಬ ಇಷ್ಟ, ಹಂಗಾಗಿ ತರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಬಂದೆ ಇಲ್ಲಿ ಅಂಗಡಿ ಹತ್ರ. ಇಲ್ಲಿ ಫಿಶ್ಶು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರೋದು ಕೊಡ್ತಾರೆ. ಬನ್ನಿ ಮನೆಗೆ ಹೋಗೋಣ. ಈಗ ಫಿಶ್ನ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಈ ಥರ ಇರುತ್ತೆ. ಇದೆಲ್ಲ ರಿಮೂವ್ ಮಾಡ್ಕೊಬೇಕು ಚೆನ್ನಾಗಿ, ಇಲ್ಲ ಅಂದರೆ ಸಾಂಬಾರು ಕೈ ಬರುತ್ತೆ. ಹುಣಸೆಹಣ್ಣು, ಅರಿಶಿನ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ಈ ಥರ ಹಾಕ್ಕೊಂಡು ತೊಳ್ಕೊಂಡ್ರೆ ಸ್ಮೆಲ್ಲು ಕಮ್ಮಿ ಬರುತ್ತೆ. ಹಾಗಾಗಿ ಹುಣಸೆಹಣ್ಣು, ಉಪ್ಪು, ಅರಿಶಿನ ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕು. ಇಲ್ಲಿ ಬ್ಲ್ಯಾಕ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಬೇಕು, ಇಲ್ಲ ಅಂದರೆ ಸಾಂಬಾರು ಕೈ ಬರುತ್ತೆ. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳಿ. ಇದನ್ನ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಚೆನ್ನಾಗಿ ನೆನೆದ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ನೋಡಿ ಈ ಥರ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ನೀಟಾಗಿ ಇಟ್ಕೊಬೇಕು. ನೋಡಿ ಈಗ ಎಷ್ಟು ನೀಟಾಗಿ ತೊಳ್ಕೊಂಡಿದ್ದೀನಿ ಅಂತ. ಈ ಥರ ತೊಳ್ಕೊಬೇಕು. ಈಗ ಬನ್ನಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಾಯಿ, ಸ್ವಲ್ಪ ಗಸಗಸೆ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ, ಪುದೀನ ಸ್ವಲ್ಪ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಟೊಮೊಟೊ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಇದನ್ನ ರುಬ್ಕೊಬೇಕು ನೀಟಾಗಿ. ಈಗ ಮಿಕ್ಸಿ ಜಾರಿಗೆ ಕಾಯಿ, ಗಸಗಸೆ, ಶುಂಠಿ, ಚಕ್ಕೆ, ಲವಂಗ, ಹುರ್ಗಡ್ಲೆ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ, ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ರುಬ್ಕೊಂಡು ಈಗ ಕಡಾಯಿ ಇಟ್ಟು ಒಲೆ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಈಗ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಬೇಕು ಮಸಾಲೆನ. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿ ಮಾಡ್ಕೊಬೇಡಿ, ಜಾಸ್ತಿ ತೆಳ್ಳೆ ಮಾಡ್ಕೊಬೇಡಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೀರನ್ನು. ಈಗ ಇದನ್ನು 5 ನಿಮಿಷ ಬಿಡಬೇಕು. ಆಗ ಮಸಾಲೆ ಕುದಿ ಟೈಮಲ್ಲಿ ಈ ಥರ ಫಿಶ್ನ ಹಾಕಬೇಕು. ಫಿಶ್ ಹಾಕಿ ಒಂದು 5 ನಿಮಿಷ ಲಿಟರ್ ಕ್ಲೋಸ್ ಮಾಡಿ. ಫಿಶ್ಶು ಚೆನ್ನಾಗಿ ಉಪ್ಪು ಖಾರ ಹಿಡಿದ್ರೇ ಟೇಸ್ಟ್ ಇರೋದು, ಸಾಂಬಾರು ಕೂಡ ಟೇಸ್ಟ್ ಬಿಡೋದು. ಅಲ್ಲಿವರೆಗೂ ಸ್ವಲ್ಪ ಮಸಾಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಈ ಥರ ಮತ್ತೆ ಲಿಟರ್ ಕ್ಲೋಸ್ ಮಾಡಿಕೊಂಡು ನೋಡ್ಕೊತಾ ಇರಬೇಕು. ಈಗ ನೋಡಿ ಆಲ್ರೆಡಿ ಸಾಂಬಾರು ರೆಡಿಯಾಗಿದೆ. ಈ ಥರ ಹಾಕಿರಬೇಕು ಸಾಂಬಾರು. ನೋಡಿ ಮಸಾಲೆ ಚೆನ್ನಾಗಿ ಫಿಶ್ ಹಾಕೋಕ್ಕಿಂತ ಮುಂಚೆಗೇ ಉಪ್ಪು ಖಾರ ಎಷ್ಟು ಬೇಕು ನಮಗೆ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಫಿಶ್ ಹಾಕ್ಬಿಟ್ಟು ಕುದಿಸೋಕೆ ಹೋಗಬೇಡಿ ಯಾವತ್ತೂ. ಲಾಸ್ಟಲ್ಲಿ ಫಿಶ್ ಹಾಕ್ಕೊಬೇಕು. ನೋಡಿ ಈ ಥರ ಫಿಶ್ ಹಾಕಿದ್ಮೇಲೆ ಒಂದು 5 ನಿಮಿಷ ಈ ಥರ ಕುದಿಸ್ಕೊಳ್ಳಿ. ಸಾಂಬಾರು ರೆಡಿ ಆಯಿತು. ಈಗ ಮುದ್ದೆ ಮಾಡೋಣ ಬನ್ನಿ. ಮುದ್ದೆಗೆ ನಾನಿಲ್ಲಿ ನೀರು ಕುದೀತಾ ಇದೆ. ಈಗ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ
ತಿರುಗಿಕೊಬೇಕು. ಈ ಥರ ತಿರುಗಿಸ್ಕೊಳ್ಳಿ ಚೆನ್ನಾಗಿ, ಗಂಟು ಬರೋದಿಲ್ಲ. ಒಲೆ ಯಾವುದೇ ಕಾರಣಕ್ಕೂ ಆಫ್ ಮಾಡಬಾರ್ದು, ಒಲೆ ಉರಿತಾ ಇರಬೇಕು. ಆಗ ಈ ಥರ ತಿರುಗಿಸ್ಕೊತಾ ಇರಬೇಕು. ಉರಿಲೇ ಇಟ್ಟು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಮುದ್ದೆ ಗಂಟಾಗೋದಿಲ್ಲ ಮತ್ತು ಅಂಟೋದಿಲ್ಲ, ತೆಳು ಆಗೋದಿಲ್ಲ. ನೋಡಿ ಈ ಥರ ಚೆನ್ನಾಗಾಗಿದೆ. ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಈಗ ಅದನ್ನು ಮುದ್ದೆ ಕಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ, ಏನೂ ಅಂಟ್ತಾ ಇಲ್ಲ ಕೈಗೆ, ಗಂಟು ಕೂಡ ಆಗಿಲ್ಲ, ಚೆನ್ನಾಗಾಗಿದೆ ಮುದ್ದೆ. ನೋಡಿ ಈ ಥರ ಮಾಡ್ಕೊಳ್ಳಿ. ಮೀನು ಸಾಂಬಾರಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಶೇರ್ ಮಾಡಿ, ಫಾಲೋ ಮಾಡಿ. ನೋಡಿ ರೆಡಿಯಾಗಿದೆ ಸಾಂಬಾರು. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೀನು ಸಾರು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸ್ಮೆಲ್ಲಂತೂ ಸೂಪರಾಗಿ ಬರ್ತಾಯಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಮಾಡೋದು ಈ ಥರ, ಒಮ್ಮೆ ಟ್ರೈ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.